ಸರ್ವೇಷಾಂ ಶುಭೋದಯ. ಯೂಯಂ ಸರ್ವೇ ಕುಶಲಿನಃ ಇತಿ ಅಹಂ ಭಾವಯಾಮಿ. ಹಿಂದಿನ ಪಾಠದಲ್ಲಿ ಭಗವಾನ್ ರಮಣ ಮಹರ್ಷಿ ಎನ್ನುವಂಥ ಪಾಠವನ್ನು ನೋಡ್ತಾ ಇದ್ವಿ. ಇದು ಪೂರಕ ಪಾಠದಲ್ಲಿರುವಂಥದ್ದು. ಈಗ ಎರಡನೇ ಪಾಠ ಅಂದರೆ ಏತದೇವ ತಪಃ ಎನ್ನುವಂಥ ವಾಕ್ಯಕ್ಕೆ ನಾವು ನಿಲ್ಲಿಸಿದ್ವಿ. ಅಲ್ಲಿಂದ ಮುಂದೆ ಹೋಗೋಣ. ಅಯಮೇವ ಮನಸ್ಸಃ ಶಾಂತಿ ಪ್ರಾಪ್ತ್ಯುಪಾಯ ಇತಿ. ಅಂದರೆ ಹಾಗಾದರೆ ಏನಾಯಿತು? ಇದೇ ನಮ್ಮ ಮನಸ್ಸಿಗೆ ಶಾಂತಿ ಪ್ರಾಪ್ತಿಗೆ ಉಪಾಯ. ಇದು ನಮ್ಮ ಮನಸ್ಸನ್ನು ಶಾಂತ ರೀತಿಯಿಂದ ಇಡಲಿಕ್ಕೆ ಉಪಾಯ ಅಂಥೇಳಿ ಈ ರೀತಿಯಾಗಿ ಅವರು ಹೇಳಿದರು. ಅನೇನ ಸಂತುಷ್ಟ. ಈ ಎಲ್ಲ ಮಾತುಗಳನ್ನು ಕೇಳಿದಂತಹ ಗಣಪತಿ ಮುನಿಗಳು ಸಂತೋಷಗೊಂಡರು. ಆತ್ಮಾನಂ ಧನ್ಯಂ ಮತ್ವ ತತ್ರತ್ಯಾನ್ ಸಂಬೋಧ್ಯ ಉಕ್ತವಾನ್. ಅಲ್ಲಿ ಎಲ್ಲರೂ ನೆರೆದಿರುವಂತಹ ಅಲ್ಲೇ ಇರುವಂತಹ ಎಲ್ಲರನ್ನ ಕುರಿತು ಹೇಳ್ತಾರೆ, ತಮ್ಮನ್ನು ಧನ್ಯರಾಗಿ ತಿಳಿದಿರ್ತಾರೆ. ಐಭೋಹೋ ಮಿತ್ರವರ್ಯಾಹ, ಎಲ್ಲ ಮಿತ್ರರೇ ಕೇಳ್ರಿ. ಅಯಂ ರಮಣ ಅದ್ಯ ಪ್ರಭೃತಿ ಸರ್ವೇಷಾಂ ಕೃತೆ ಭಗವಾನ್ ರಮಣ ಮಹರ್ಷಿ ಭವತಿ. ಈ ರಮಣ ಸನ್ಯಾಸಿಗಳು ಏನಿದ್ದಾರೆ, ಇವತ್ತಿನಿಂದ ಆರಂಭಿಸಿ ಅವರು ಭಗವಾನ್ ರಮಣ ಮಹರ್ಷಿಗಳು ಆಗಿದ್ದಾರೆ. ಅಂದರೆ ಪೂಜ್ಯರಾದಂತಹ ಭಗವಾನ್ ರಮಣ ಮಹರ್ಷಿಗಳು ಆದರು ಅಂಥೇಳಿ ಆ ಗಣಪತಿ ಮುನಿಗಳು ಅವರ ವಾಕ್ಯಗಳಿಂದ ಖುಷಿಪಟ್ಟು ಶಾಂತಿಯನ್ನು ಹೊಂದಿ ಈ ಮಾತುಗಳನ್ನು ಆಡಿದರು. ತಸ್ಮಿನ್ ಅವಸರೆ, ಅದೇ ದಿವಸದಲ್ಲಿ ಅಂದರೆ ಆ ಕೆಲವು ದಿನಗಳಲ್ಲಿ ಪಾಲ್ ಬ್ರಂಟನ್ ನಾಮಕ ಕಶ್ಚನ ವಿದೇಶೀಯ ಭಾರತದೇಶಸ್ಯ ಆಧ್ಯಾತ್ಮಂ ಔನ್ನತ್ಯಂಚ ಅವಗಮ್ಯ ಭಾರತಂ ಆಗಚ್ಚತ. ಆ ಕಾಲದಲ್ಲಿ ಪಾಲ್ ಬ್ರಂಟನ್ ಎನ್ನುವಂತಹ ಹೆಸರಿನ ಒಬ್ಬ ವಿದೇಶಿ ವ್ಯಕ್ತಿ ಭಾರತ ದೇಶದ ಆಧ್ಯಾತ್ಮದ ಔನ್ನತ್ಯವನ್ನು ಅಂದರೆ ಆಧ್ಯಾತ್ಮದ ಶ್ರೇಷ್ಠತೆಯನ್ನು ಅವಗಮ್ಯ ತಿಳಿಲಿಕ್ಕೆ ಭಾರತವನ್ನು ಕುರಿತು ಬಂದಿದ್ದ. ಸಹ ಬಹುಷು ಪ್ರದೇಶೇಶು, ಅವನು ಬಹಳ ಪ್ರದೇಶಗಳಲ್ಲಿ ಪರಿಭ್ರಮ್ಯ ತಿರುಗಾಡಿ ಬಹೂನ್ ಋಷೀನ್, ಬಹಳಷ್ಟು ಋಷಿಗಳನ್ನು ಯೋಗಿಗಳನ್ನು ಸಾಧುಂಶ್ಚ ದೃಷ್ಟವಾನ್, ಸಾಧುಗಳನ್ನು ಕಂಡಿದ್ದ ಮತ್ತು ಅವರನ್ನು ಮಾತಾಡಿಸಿದ್ದ. ಏವಮೇವ ರಮಣ ಮಹರ್ಷಿಮಪಿ ದ್ರಷ್ಟುಂ ಅರುಣಾಚಲಂ ಅಗಮತ್. ಏನು ಅರುಣಾಚಲ ಪ್ರದೇಶದಲ್ಲಿ ಅರುಣಾಚಲೇಶ್ವರನ ಸನ್ನಿಧಾನದಲ್ಲಿ ಇರುವಂತಹ ರಮಣ ಮಹರ್ಷಿಗಳನ್ನು ಅವನು ಭೇಟಿಯಾಗಲಿಕ್ಕೆ ಬಂದಿದ್ದ. ಹಾಗೇ ಅಂದರೆ ಎಲ್ಲ ಋಷಿ ಯೋಗಿಗಳನ್ನು ಸಾಧುಗಳನ್ನು ಹೇಗೆ ಭೇಟಿ ಆಗ್ತಿದ್ನಲ್ಲ ಹಾಗೆ ಈ ರಮಣ ಮಹರ್ಷಿಗಳನ್ನು ಭೇಟಿಯಾಗಲಿಕ್ಕೆ ಅರುಣಾಚಲವನ್ನು ಕುರಿತು ಬಂದ. ಗಮನಾವಸರೆ ತಸ್ಯ ಮನಸ್ಸೆ ಆಧ್ಯಾತ್ಮಿಕಾ ಬಹವಃ ಪ್ರಶ್ನಾ ಸಮುದ್ಭೂತಾ. ಅವನು ಬರಬೇಕಾದರೆ ಅವನ ಮನಸ್ಸಿನಲ್ಲಿ ಬಹಳಷ್ಟು ಆಧ್ಯಾತ್ಮಿಕವಾದಂಥ ಪ್ರಶ್ನೆಗಳು ಹುಟ್ಟಿದ್ವು, ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಹುಟ್ಟಿದ್ವು. ಸಹ ಪಾಲ್ ಬ್ರಂಟನ್ ಮಹೋದಯ ಪ್ರಶ್ನಾನಾಂ ಚೀಟಿಕೆಯ ಸಹ ರಮಣ ಮಹರ್ಷೇ ಪುರತಃ ಪ್ರಣಾಮಂ ಕೃತ್ವ ಉಪವಿಷ್ಟ. ಯಾಕೆ ರಮಣ ಮಹರ್ಷಿಗಳು ಮಾತನಾಡ್ತಾ ಇರಲಿಲ್ಲ, ಹಾಗಾಗಿ ಅವನೇನು ಮಾಡಿದ, ಪಾಲ್ ಬ್ರಂಟನ್ ಆ ಎಲ್ಲ ಪ್ರಶ್ನೆಗಳನ್ನು ಚೀಟಿಯಲ್ಲಿ ಬರೆದು ರಮಣ ಮಹರ್ಷಿಗಳ ಮುಂದೆ ನಮಸ್ಕಾರ ಮಾಡಿ ಕುಳಿತುಕೊಂಡು ಇಟ್ಟ. ಆಶ್ರಮೇ ಸರ್ವತ್ರ ಪ್ರಶಾಂತತಾ ಆಸೀತ್. ಆ ರಮಣ ಮಹರ್ಷಿಗಳು ಇರುವಂಥ ಆಶ್ರಮ ಪ್ರಶಾಂತವಾಗಿ ಇತ್ತು, ನೆಮ್ಮದಿಯಿಂದ ಇತ್ತು. ರಮಣ ಮಹರ್ಷಿ ಮೌನೇನ ಉಪವಿಷ್ಟ ಆಸೀತ್. ರಮಣ ಮಹರ್ಷಿಗಳು ಮೌನದಿಂದ ಕುಳಿತಿದ್ದರು. ಪಾಲ್ ಬ್ರಂಟನ್ ರಮಣ ಮಹರ್ಷೇ ನಯನೆ ಸೈವ ಪಶ್ಯನ್ ಆಸೀತ್. ಆ ರಮಣ ಮಹರ್ಷಿಯ ಕಣ್ಣಿನಲ್ಲಿ ಅವನು ನೋಡ್ತಾನೇ ಕೂತ್ಕೊಂಡ. ಯಾರು? ಪಾಲ್ ಬ್ರಂಟನ್. ರಮಣ ಮಹರ್ಷಿ ಅಪಿ ನಿಶ್ಚಲಯ ನಿರ್ವಿಕಾರ್ಯ ದೃಶ ತಸ್ಯ ನಯನಯೋ ಪಶ್ಯನ್ ಅಭವತ್. ಆ ರಮಣ ಮಹರ್ಷಿಗಳು ನಿಶ್ಚಲವಾಗಿ ನಿರ್ವಿಕಾರವಾಗಿ ಯಾವುದೇ ವಿಕಾರವಿಲ್ಲದಂತೆ, ಅಂದರೆ ನಗೋದಾಗಲಿ ಸಿಟ್ಟು ಮಾಡೋದಾಗಲಿ ಯಾವುದೇ ವಿಕಾರ ಇಲ್ಲದಂತೆ ಅವನ ಕಣ್ಣುಗಳಲ್ಲಿ ತಮ್ಮ ಕಣ್ಣುಗಳನ್ನು ಇಟ್ಟು ನೋಡ್ತಾ ಕುಳಿತುಕೊಂಡು ಬಿಟ್ಟರು. ಸಹಸಾ ಕಶ್ಚನ ವಿದ್ಯುತ್ ತರಂಗ ಇವ ಶರೀರಂ ಪ್ರವಿಷ್ಟ ಇವ ವ್ರಂಟನ್ ಮಹೋದಯಸ್ಯ. ಆಗೇನಾಯಿತು, ಅವರ ಕಣ್ಣಿನಿಂದ ಒಂದು ರೀತಿ ಶಾಕ್ ಹೊಡೆದಾಗೆ, ವಿದ್ಯುತ್ ತರಂಗಗಳು ಬಂದ ಹಾಗೆ ಅವನಿಗೆ ಶರೀರವನ್ನು ಪ್ರವೇಶಿಸಿಬಿಡ್ತು. ಯಾರಿದೆ? ವ್ರಂಟನ್ ಮಹೋದಯನಿಗೆ. ತದಾ ಸಹ ಕಾಂಚನ ಪ್ರಶಾಂತತಾಂ ಅನುಭವನ್. ಆಗ ಅವನು ಏನು ಮಾಡ್ದ, ಒಂದಿಷ್ಟು ಪ್ರಶಾಂತತೆಯನ್ನು, ಸ್ವಲ್ಪ ಪ್ರಶಾಂತತೆಯನ್ನು ಹೊಂದಿ, ಅನುಭವವನ್ನು ಹೊಂದಿ, ಮತ್ತು ಸರ್ವಂ ವಿಸ್ಮೃತವಾನ್, ಅವನು ಎಲ್ಲವನ್ನು ಮರೆತು ಹೋಗಿಬಿಟ್ಟ. ಅಲೌಕಿಕ ಅಯಂ ಅನುಭವ ತಂ ವಿವಶಂ ಅಕರೋತ್. ಇಂತಹ ಅಲೌಕಿಕವಾದಂತಹ ಅನುಭವ ಅವನನ್ನು ಆ ರಮಣ ಮಹರ್ಷಿಗಳ ವಶರಾಗಿ ಮಾಡಿಬಿಟ್ಟಿತು.
ವಿವಶ ಅಂದರೆ ಅವರಲ್ಲಿ ವಶರಾಗೋದು, ತಮ್ಮ ಮನಸ್ಸನ್ನು ಅಲ್ಲಿ ಕೊಟ್ಬಿಟ್ಟಿದ್ದ. ಯದಾ ಸಹ ವ್ರಂಟನ್ ಮಹೋದಯ ಬಾಹ್ಯಸ್ಪರ್ಶಂ ಪ್ರಾಪ್ತವಾನ್ ತದಾ ತಸ್ಯ ಮನಃ ಪ್ರಸನ್ನಂ ಪ್ರಶಾಂತಂಚ ಆಸೀತ್. ಯಾವಾಗ ವ್ರಂಟನ್ ತನ್ನ ಶಾಂತತೆಯಿಂದ ಹೊರಗಡೆ ಬಂದನಲ್ಲ, ಬಾಹ್ಯ ಸ್ಪರ್ಶವನ್ನು ಮಾಡಿದ್ನಲ್ಲ, ಅಂದರೆ ತನ್ನ ಒಳಗಣ್ಣಿನಿಂದ ಬಿಟ್ಟು ಹೊರಗಣ್ಣನ್ನು ತೆಗೆದ್ನಲ್ಲ, ಆಗ ಅವನ ಮನಸ್ಸು ಇನ್ನಷ್ಟು ಪ್ರಸನ್ನವಾಗಿ ಪ್ರಶಾಂತವಾಗಿ ಆಗಿತ್ತು. ರಮಣ ಮಹರ್ಷೇಃ ಮುಖೆ ಸಾ ಏವ ಪ್ರಸನ್ನತಾ ಸಹ ಏವ ಮಂದಹಾಸಃ ಚ ವಿರಾಜತೆ ಸ್ಮ. ಆ ರಮಣ ಮಹರ್ಷಿಗಳ ಮುಖದಲ್ಲಿ ಅವನು ಎಷ್ಟು ಆನಂದವನ್ನು ಪಟ್ಟಿದ್ನೋ, ಎಷ್ಟು ಶಾಂತತೆಯನ್ನು ಪಟ್ಟಿದ್ನೋ, ಅಂತಹ ಪ್ರಸನ್ನತೆ ಮಂದಹಾಸ ಅವೆರಡೂ ಕೂಡ ಇತ್ತು. ಅನಂತರಂ ಕಶ್ಚನ ಅಗತ್ಯ ವ್ರಂಟನ್ ಮಹೋದಯಂ ಪ್ರಶ್ನಾನ್ ಪ್ರಷ್ಟುಂ ಉಕ್ತವಾನ್. ಯಾರೋ ಒಬ್ಬರು ಬಂದರು, ಹಾಗಾದರೆ ನೀವು ವ್ರಂಟನಿಗೆ ಹೇಳ್ತಾರೆ, ನೀವು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಂದಿದ್ದೀರಲ್ಲ, ಕೇಳ್ರಿ ಅಂತಂದರು. ತದಾ ವ್ರಂಟನ್ ಮಹೋದಯ ಸಮಂದಹಾಸಂ ಅವದತ್. ಅವನು ಹೇಳ್ತಾನೆ, ಮಂದಹಾಸಯುಕ್ತನಾಗಿ ಸ್ವಲ್ಪ ನಗ್ತಾ ಹೇಳ್ತಾನೆ, ಮಮ ಪ್ರಶ್ನಾನಾಂ ಸರ್ವಾಣಿ ಉತ್ತರಾಣಿ ಮೌನೇ ಏವ ಪ್ರಾಪ್ತಾನಿ ಇತಿ. ನನ್ನ ಎಲ್ಲ ಪ್ರಶ್ನೆಗಳಿಗೆ ಅವರು ಮೌನದಲ್ಲಿಯೇ ಉತ್ತರವನ್ನು ಕೊಟ್ಟುಬಿಟ್ರು, ಪಡೆದುಕೊಂಡು ಬಿಟ್ಟೆ ನಾನು. ಭಗವತಃ ರಮಣ ಮಹರ್ಷೇಃ ಉಪದೇಶಾಃ ಆಚರಣಯೋಗ್ಯಾಃ ಭವಂತಿ ಸ್ಮ. ಅಂತಹ ಈ ರಮಣ ಮಹರ್ಷಿಗಳ ಉಪದೇಶ ಏನಿದೆ ಆಚರಣೆಯೋಗ್ಯವಾಗಿದೆ, ನಾವು ಅಪ್ಲೈ ಮಾಡಿಕೊಳ್ಳೇಬೇಕು ನಮ್ಮ ಜೀವನಕ್ಕೆ. ಸ್ವಯಂ ಕೌಪೀನಧಾರಿ ಮೌನವ್ರತಃ, ಅವರು ಕೌಪೀನಧಾರಿಯಾಗಿದ್ದಾರೆ, ಮೌನವ್ರತವನ್ನು ಆಚರಿಸಿದ್ದಾರೆ. ತಸ್ಯ ಸಂಪತ್ತಿ ಕೇವಲಂ ಆತ್ಮಜ್ಞಾನಂ. ಅವರ ಸಂಪತ್ತು ಅಂದರೆ ಯಾವುದಿಲ್ಲಿ? ಕೇವಲ ಆತ್ಮಜ್ಞಾನವೇ ಅವರ ಸಂಪತ್ತು. ಶಾಂತಿ ಸರ್ವ ಪ್ರಾಣಿ ಸಮಭಾವನ. ಅವರು ಗುಣಗಳನ್ನು ಹೇಳ್ತಾನೆ, ಅವರ ಆಭರಣಗಳನ್ನು ಹೇಳ್ತಾನೆ. ಅಂದರೆ ಅವರ ಹತ್ರ ಏನೂ ಇಲ್ಲ, ಆದರೂ ಅವರು ಕೌಪೀನಧಾರಿಯಾಗಿದ್ದರೂ ಸಹಿತ ಅವರಲ್ಲಿ ಇವು ಆಭರಣಗಳು. ಯಾವುದು? ಶಾಂತಿ, ಸರ್ವ ಪ್ರಾಣಿ ಸಮಭಾವ, ಎಲ್ಲರನ್ನು ಒಂದೇ ರೀತಿ ನೋಡೋದು, ದಯಾ, ಕರುಣೆ, ನಿರ್ವಿಕಾರತ, ಅಂದರೆ ಯಾರು ಬಂದರೂ ಸಿಟ್ಟಿಲ್ಲ, ಕೋಪ ಇಲ್ಲ, ಮತ್ತು ನಗು ಇಲ್ಲ, ಯಾವುದೇ ರೀತಿ ವಿಕಾರಗಳು ಇಲ್ಲದೇ ಇರುವಂಥದ್ದನ್ನು ಇತ್ಯಾದಿಯ ಗುಣ, ಈ ಮುಂತಾದ ಗುಣಗಳು ಸಹಜವಾದಂಥ ಆಭರಣಗಳು ಆಗಿದ್ವು. ತಸ್ಯ ಆಶ್ರಮೇ ಸರ್ವೇಷಾಂ ಕೃತೆ ಪ್ರವೇಶ ಸುಲಭ. ಅವನ ಆಶ್ರಮಕ್ಕೆ ಎಲ್ಲರಿಗೂ ಪ್ರವೇಶ ಇದೆ, ಸುಲಭವಾಗಿ ಪ್ರವೇಶ ಇದೆ. ಜಾತಿ ವರ್ಣಭೇದ ತತ್ರ ನಾಸೀತ್. ಜಾತಿಯ ಭೇದ ಇಲ್ಲ, ವರ್ಣಗಳ ಭೇದ ಇಲ್ಲ, ಯಾವುದೇ ಭೇದ ಅಲ್ಲಿ ಆಶ್ರಮದಲ್ಲಿ ಇಲ್ಲ. ನ ಕೇವಲ ಮನುಷ್ಯೇಷು ಪಶು ಪಕ್ಷಿಷು ಚ ಅಪಿ ರಮಣ ಮಹರ್ಷಿ ಸಮಭಾವಂ ದರ್ಶಯತಿ ಸ್ಮ. ಬರೀ ಮನುಷ್ಯರಲ್ಲಿ ಯಾರಲ್ಲಿಯೂ ಒಂದು ಭೇದ ಭಾವವನ್ನು ತೋರಿಸ್ತಾ ಇರಲಿಲ್ಲ ಅಂತ ಹೇಳಿದ್ವಲ್ಲ, ಹಾಗೆ ಪಶು ಪಕ್ಷಿಗಳಲ್ಲೂ ಭೇದ ಭಾವವನ್ನು ತೋರಿಸ್ತಾ ಇಲ್ಲ. ಅಂದರೆ ಮನುಷ್ಯರಿಗೆ ಹೇಗೆ ಟ್ರೀಟ್ ಮಾಡ್ತಾಯಿದ್ರು ಹಾಗೆ ಪಶು ಪಕ್ಷಿಗಳಲ್ಲೂ ಅವರು ತಮ್ಮ ಭಾವನೆಗಳನ್ನು, ಅಂದರೆ ಸಮಭಾವವನ್ನು, ಎಲ್ಲರನ್ನೂ ಒಂದೇ ಥರ ಅವರು ನೋಡ್ತಾ ಇದ್ದರು. ಏನಾಯ್ತು ಹಾಗಾದರೆ? ಅಸಂಖ್ಯೆ ಕ್ರಿಸ್ತಾಬ್ದಸ್ಯ ಏಪ್ರಿಲ್ ಮಾಸೆ 14ನೇ ದಿವಸ ಶುಕ್ರವಾಸರೆ ಸಾಯಂ ಭಕ್ತಾ ಅರುಣಾಚಲೆ ಶಿವಸ್ತೋತ್ರಂ ಗಾಯಂತಿ ಸ್ಮ. ಆ ವರ್ಷದಲ್ಲಿ ಏಪ್ರಿಲ್ ಮಾಸದಲ್ಲಿ 14ನೇ ತಾರೀಕು ಶುಕ್ರವಾರದ ದಿನ ಅವರು ಎಲ್ಲ ಭಕ್ತರು ಸಾಯಂಕಾಲದಲ್ಲಿ ಅರುಣಾಚಲ ಕ್ಷೇತ್ರದಲ್ಲಿ ಶಿವನ ಸ್ತೋತ್ರವನ್ನು ಮಾಡ್ತಾಯಿದ್ರು. ತತ್ರ ಶೃಣ್ವನ್, ಅವನ್ನೆಲ್ಲ ಕೇಳಿಸ್ಕೊಂಡು ಏವ ರಮಣ ಮಹರ್ಷಿ ಪರಂಧಾಮಂ ಪ್ರಾಪ. ಅವರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಪರಂಧಾಮಂ ಅಂದರೆ ಶ್ರೇಷ್ಠವಾದಂತಹ ವೈಕುಂಠಕ್ಕೆ, ಇದು ಕೈಲಾಸಕ್ಕೆ ಹೊರಟು ಹೋದರು. ಏವಂ ಆಜೀವನಂ ನಿರ್ವಿಕಲ್ಪ ಸಮಾಧಿಂ, ಜೀವನ ಪರ್ಯಂತ ಯಾವುದೇ ವಿಕಲ್ಪಗಳು ಅಂದರೆ ಮನಸ್ಸಿನ ವಿಕಾರಗಳು ಇಲ್ಲದೇನೆ ಸಮಾಧಿಂ ಅನುಭೂಯ, ಸಮಸ್ಥಿತಿಯನ್ನು, ಸಮಬುದ್ಧಿಯನ್ನು ಅನುಭವಿಸಿ ಭಗವಾನ್ ರಮಣ ಮಹರ್ಷಿಗಳು ಮಹಾಸಮಾಧಿಂ ಪ್ರಾಪ್ತವಾನ್, ಶ್ರೇಷ್ಠವಾದ ಸಮಾಧಿಯನ್ನು ಹೊಂದಿದರು. ಆಧುನಿಕ ಕಾಲೇ, ಇಂತಹ ಆಧುನಿಕರ ಕಾಲದಲ್ಲಿ 18-19ನೇ ಶತಮಾನದಲ್ಲಿ ಮಹರ್ಷಿತ್ವಂ ಸ್ವಜೀವನೇನ ದರ್ಶಯಿತ್ವ, ಮಹರ್ಷಿತ್ವ ಅನ್ನೋದನ್ನು ತಮ್ಮ ಜೀವನದಿಂದಲೇ ಅವರು ತೋರಿಸಿಕೊಟ್ಟರು. ಭಾರತೀಯೈ ಪಾಶ್ಚಾತ್ಯೈಶ್ಚ ಶ್ರೇಷ್ಠ ಜನೈ ಪ್ರಕೀರ್ತಿತಃ ಏಷಃ ಮಹಾನುಭಾವ ಮಹರ್ಷಿ ಮಂಡಲೆ ಆ ಚಂದ್ರಾರ್ಕಂ ವಿರಾಜತೆ. ಭಾರತೀಯರಿಗಾಗಿರಬಹುದು, ಪಾಶ್ಚಾತ್ಯರಿಗಾಗಿರಬಹುದು, ಎಲ್ಲ ಶ್ರೇಷ್ಠ ಜನರಿಗೆ ಈ ರೀತಿ ಪ್ರಸಿದ್ಧರಾಗಿ ನಮಗೆ ಅವರು ಉಪದೇಶವನ್ನು ಮಾಡಿದ್ದಾರೆ. ಅಂತಹ ಮಹಾನುಭಾವರು ಮಹರ್ಷಿ ಮಂಡಲದಲ್ಲಿ ಆ ಚಂದ್ರಾರ್ಕಂ, ಚಂದ್ರ ಸೂರ್ಯ ಇರುವವರೆಗೂ ಅವರ ಕೀರ್ತಿ ಯಾವಾಗಲೂ ವಿರಾಜಿಸುತ್ತೆ. ಅಂತಹ ರಮಣ ಮಹರ್ಷಿಯ
ಪಾಠವನ್ನು ನಾವು ಇವತ್ತಿನ ದಿವಸ ಕೇಳಿದ್ದೀವಿ. ನಾವು ಹಾಗೆ ವರ್ತಿಸಬೇಕು. ಅಂದರೆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಬೇಕು ಅಂತಲ್ಲ, ಯಾವುದೇ ಒಂದು ವಿಷಯವನ್ನು ಪರಿಪೂರ್ಣವಾಗಿ ಆಳವಾಗಿ ಅಧ್ಯಯನ ಮಾಡಬೇಕು ಮತ್ತು ಶಾಂತಿ ನೆಮ್ಮದಿಯಿಂದ ನಾವು ಜೀವನವನ್ನು ಮಾಡಿದ್ವಿ ಅಂತಾದರೆ ಎಂಥದ್ದನ್ನು ಕೂಡ ನಾವು ಎದುರಿಸ್ಬೋದು, ಯಾರನ್ನು ಬೇಕಾದರೂ ಗೆಲ್ಲಬಹುದು. ಈ ರೀತಿ ಅವರು ತಮ್ಮ ಜೀವನದ ಗಾಥೆಯಿಂದ ನಮಗೆ ತೋರಿಸಿಕೊಟ್ಟಿದ್ದಾರೆ. ಇಂತಹ ಜೀವನದ ಕಥೆಯನ್ನು ಕೇಳಿ ನಾವು ಪೋರ್ಷನನ್ನು ಮುಗಿಸೋಣ, ಸರಿನಾ? ಹಾಗಾದರೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಮೆಸೇಜ್ ಮಾಡಿರಿ. ಆದಷ್ಟು ಇಲ್ಲಿಗೆ ಪೋರ್ಷನ್ ಮುಗೀತು ಅಂತ ಅಂದ್ಕೊಳ್ತೀನಿ. ಇನ್ನೇನು ಒಂದು ಪರಿಶಿಷ್ಟ ಅಂದರೆ ಅಪಠಿತ ಗದ್ಯ ಭಾಗ ಇದೆ ಮತ್ತು ಅನುವಾದ ಇದೆ. ಈ ಎರಡನ್ನು ಮುಗಿಸಿದ್ವಿ ಅಂತಾದರೆ ಸಂಪೂರ್ಣ ಪೋರ್ಷನ್ ಮುಗೀತದೆ. ನಿಧಾನವಾಗಿ ನೀವು ಅಭ್ಯಾಸವನ್ನು ಯಾರ್ಯಾರು ಬರೆದಿದ್ದೀರಿ ಅವನ್ನೆಲ್ಲ ಬರ್ಕೊಳ್ತಾ ಬನ್ನಿ. 1ನೇ ಪಾಠದಿಂದ ಇಲ್ಲಿಯವರೆಗೂ ಕೂಡ ನೀವು ಆ ಅಭ್ಯಾಸಗಳನ್ನು ಬರಿತಾ ಬನ್ನಿ. ವಾರಕ್ಕೊಂದು 2-3 ಪಾಠ ಆದರೂ ಬರಿತಾ ಬನ್ನಿ. ಬಿಟ್ಟಿದ್ದೀರಿ ಅಂತ ನನಗೆ ಗೊತ್ತು, ನೀವು ವಿಡಿಯೋ ನೋಡ್ತಾ ಇದ್ದೀರೋ ಇಲ್ವೋ ಗೊತ್ತಾಗ್ತಿಲ್ಲ. ಆದರೂ ನಿಮಗೆ ಸಂದೇಹ ಬರ್ತಾ ಇಲ್ಲ ಅಂದರೆ ನೀವು ಓದ್ತಾ ಇಲ್ಲ ಅಂತಲೇ ನಾನು ಅಂದ್ಕೊಳ್ತೀನಿ. ಆದಷ್ಟು ಅಭ್ಯಾಸವನ್ನು ಸರಿಯಾಗಿ ಮಾಡಿರಿ. ನಾನು ಎಷ್ಟಾಗತ್ತೆ ಅಷ್ಟು ನಾನು ಅಭ್ಯಾಸವನ್ನು ಕಳಿಸ್ತೀನಿ. ಇನ್ಮೇಲೆ ನಾವು ಅಭ್ಯಾಸವನ್ನು ಕಳಿಸೋದು, ಅಸೈನ್ಮೆಂಟ್ಸನ್ನು ಬರೆಸೋದು ಇವೆಲ್ಲ ಕಡ್ಡಾಯವಾಗಿ ನೀವು ಮಾಡಲೇಬೇಕು. ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತೀನಿ. A4 ಶೀಟ್ನಲ್ಲಿ ಈಗ ಹೇಗಿದ್ದರೂ ಪೋರ್ಷನ್ ಮುಗಿದಿದೆ, ಕ್ರಿಯಾಕಲಾಪ ಅಂಥೇಳಿ ಏನಿತ್ತಲ್ಲ ಅದನ್ನೆಲ್ಲ ಅಸೈನ್ಮೆಂಟ್ಸನ್ನು ಪೂರ್ತಿಯಾಗಿ ಒಂದು 10-15 A4 ಶೀಟ್ ಆಗ್ಬೋದು. ಅದರ ಒಂದೊಂದು ಪೇಜ್ನಲ್ಲಿ ಒಂದೊಂದನ್ನು 8 ಇದೆಯೋ 10 ಇದೆಯೋ ನೋಡ್ಕೊಳ್ಳಿ. ಅದು ಎಷ್ಟಾಗತ್ತೆ ಅಷ್ಟು ಪೂರ್ತಿ ಇಡೀ ಪೋರ್ಷನ್ನಲ್ಲಿ ಯಾವ್ದ್ಯಾವ್ದು ಕ್ರಿಯಾಕಲಾಪಗಳಿದೆಯೋ ಅದು ಎಲ್ಲವನ್ನು ಬರೆದು ಒಂದು ಕಡೆ ಬರೆದಿಟ್ಕೊಳ್ಳಿ. ನನಗೆ ಇಲ್ಲಿಗೆ ಬಂದಾಗ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಕಡ್ಡಾಯವಾಗಿ. ಹಾಗಾದರೆ ನಾನೇನು ಅಂದ್ಕೊಳ್ತೀನಿ, ಡಿಸೆಂಬರ್ 15 ಒಳಗಡೆ ಮೊದಲಿಗೆ ಕ್ರಿಯಾಕಲಾಪದ ಸಬ್ಮಿಟನ್ನು ನೀವು ಮಾಡಲೇಬೇಕು. ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಹಾಗಾದರೆ ಈ ವಿಡಿಯೋಗಳನ್ನು ನೋಡ್ತಾ ಇರಿ. ಮತ್ತೇನಾದ್ರು ಡೌಟ್ಸ್ ಇದ್ದರೆ ನನಗೆ ಕಾಲ್ ಮಾಡಿರಿ. ಆದಷ್ಟು ಅಭ್ಯಾಸ ನಿರತರಾಗಿರಿ. ಒಳ್ಳೆಯದಾಗಲಿ.